ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಇವತ್ತೇನಪ್ಪ ಅಂದ್ರೆ ಗುರುವಾರ ನೋಡ್ರಿ. ಇವತ್ತು ಇನ್ನೇನು ಹಬ್ಬ ಒಂದು 4-5 ದಿವಸ ಉಳಿತು ಅಷ್ಟನ. ಮತ್ತು ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ, ಹೀಗಾಗಿ ನಿಮ್ಗೆ ಡೈರೆಕ್ಟಾಗಿ ಯಾವಾಗ್ಲೂ ನನಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕನ ಆಗಿರಲಿಲ್ಲ. ನಾನು ಸ್ವಲ್ಪ ಬ್ಯುಸಿನೇ ಇದ್ದೆ. ನನ್ನ ಪ್ರೀತಿಯ ಸ್ನೇಹಿತರು ಆರ್ಡ್ರಸ್ ಕೊಟ್ಟಿದ್ರು, ಹಬ್ಬದ ಆರ್ಡ್ರಸ್ಸು. ಲೋಕಲದ್ದು ಐತಿ, ಬಟ್ ಲೋಕಲದ್ದು ಇನ್ನೂ ಕೈ ಹಚ್ಚಿಲ್ಲ. ಆರಾಮಾಗಿ ಮಾಡ್ಕೊಳ್ಬೋದು ಲೋಕಲ್ದವ್ರದ್ದು. ಮತ್ತು ಹೊರಗಡೆದು ಏನಾಗ್ತೈತೆ ಅಂದ್ರೆ ಕೊರಿಯರ್ ರೀಚ್ ಆಗಬೇಕಲ್ರಿ. ಹೀಗಾಗಿ ನಿನ್ನೆ ಈವ್ನಿಂಗ್ ಆದಷ್ಟು ನಿನ್ನೆ ಕಳಿಸಿದೆ. ಇನ್ನೊಂದು 2 ಅದಾವ, ಇವತ್ತು ಕಳಿಸ್ಬಿಡ್ತೀನಿ. ಹಬ್ಬದೊಳಗೆ ಅವ್ರಿಗೆ ರೀಚ್ ಆಗಲಿ ಅಂಥೇಳಿ, ಸಮಸ್ಯೆ ಆಗೋದು ಬೇಡ ಅಂಥೇಳಿ. ಹೀಗಾಗಿ ಬ್ಯುಸಿನೇ ಇದ್ದೆ. ಅದಕ್ಕೋಸ್ಕರ ಯಾವುದು ಲಾಗ್ನ ಕರೆಕ್ಟಾಗಿ ಇಂಟ್ರಡಕ್ಷನಿಂದ ಸ್ಟಾರ್ಟ್ ಮಾಡೋಕ್ಕಾಗಿರ್ಲೇನೇ ಇಲ್ಲ. ಈಗೂ ಸ್ವಲ್ಪ ಬ್ಯುಸಿನೇ ಇದ್ದೀನಿ, ಆದರೂ ಕೂಡ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ. ಸೊ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ಸ್ನೇಹಿತರೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೇನಿ. ನಮ್ಮ ಲೋಕಲ್ದವ್ರದನ ಅಂಟಿನ ಉಂಡೆ ಆರ್ಡ್ರ್ ಬಂತು ನಂಗೆ ನಿನ್ನೆ, 3 kg ಆರ್ಡ್ರು. ಸೊ ಬೆಳಗ್ಗೆದೆಲ್ಲ ರುಟೀನ್ ಆಯಿತು. ಮಗಳು ಹೋದ್ಲು ಮತ್ತು ರೈಸ್ ಸಾಂಬಾರು ಟಿಫನಿಗೆ ಕಟ್ಟಿದೆ, ಮ್ಯಾಗಿ ಮಾಡಿದ್ದೆ. ಸೊ ಟಿಫನೂ ಆಯಿತು, ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂದ್ರೆ, ಇವತ್ತು ಅಂಟಿನ ಉಂಡೆ ಅದು ಹೇಳಿದೆ, 3 kg ಅಂಟಿನ ಉಂಡೆ ಒಬ್ಬರದನ್ನ ಆರ್ಡ್ರ್ ಆಯ್ತದು. ಸೊ ಮೊದಲು ಅದನ್ನು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಅರ್ಜೆಂಟ್ ಆಯ್ತದ. ಈವ್ನಿಂಗ್ ಮಟ್ಟ ಕೋಡ್ ಅಂದಾರ, ಅದನ್ನು ಮುಗಿಸ್ಬಿಡ್ತೀನಿ. ಅದನ್ನು ಮುಗಿಸಿ ಆದ ನಂತರ ನಾನು ಮೇನಾಗಿ ಕರ್ಚಿಕಾಯಿ ಮಾಡಬೇಕು. ಭಾಳ ಅಂದ್ರೆ ಭಾಳ ಕರ್ಚಿಕಾಯಿ ಆರ್ಡ್ರ್, ಯಾಕಂದ್ರೆ ಎಲ್ಲ ಲೋಕಲ್ದವ್ರದ್ದೆಲ್ಲ ಪೆಂಡಿಂಗ್ ಇಟ್ಬಿಟ್ಟೀನಿ. ಸೊ ಅದ್ರದ್ದೆಲ್ಲ ಸ್ವಲ್ಪ ಕರ್ಚಿಕಾಯಿ ಮಾಡೋಕ್ಕಿಂತ ಅದರದ್ದು ತಯಾರಿ ಅಂದ್ರೆ ಹೂರ್ಣ ರೆಡಿ ಮಾಡೋದ್ರೆ ಟೈಮ್ ಹಿಡಿತೈತಿ. ಅದನ್ನೆಲ್ಲ ಮಾಡ್ಕೋಬೇಕು ಅನ್ಕೊಂಡೀನಿ. ನೋಡೋಣ ಏನೆಲ್ಲ ಆಕೈತಿ ಸ್ನೇಹಿತರೆ ಇವತ್ತಿನ ದಿವಸ. ಮತ್ತು ಸಂಡೇ ದಿವಸ ಏನೈತಿ, ಕ್ಲೀನ್ ಮಾಡ್ಕೊಂಡ್ವಿ, ಮನೆಯೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ವಿ. ಹಾಗೆ ಸ್ನೇಹಿತರೆ, ಈ ಬ್ಲಾಗ್ಸ್ ಎಲ್ಲ ಯಾವಾಗ ಬರ್ತಾವೋ, ಹಬ್ಬದಕ್ಕಿಂತ ಮುಂಚೆ ಬರ್ತಾವೋ, ಹಬ್ಬ ಆದ್ಮೇಲೆ ಬರ್ತಾವೆ, ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಬ್ಯುಸಿ ಇರೋದ್ರಿಂದ ಎಡಿಟ್ ಮಾಡಕ್ಕೆ ಸ್ವಲ್ಪ ಕಷ್ಟ. ಆದರೂ ಅದ್ರೊಳಗೆ ಡೈಲಿ ಹಾಕ್ಕೊಂತ ಬಂದೀನಿ ನಾನು. ನೋಡೋಣ ಅಂತ, ಯಾವಾಗ ಹಾಕಿದ್ರು ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಭರವಸೆ ನನಗೈತಿ ಸ್ನೇಹಿತರೆ. ಅದ್ರ ಜೊತೆಗೆ ನನಗೆಲ್ಲ ಯಾರೆಲ್ಲ ಸ್ನೇಹಿತರು ನನಗೆ ಆರ್ಡರ್ ಕೊಟ್ಟಿರಿ, ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡಿರಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭಾಳನೇ ಹೆಲ್ಪ್ ಆಯ್ತು ಅಂತ ಹೇಳಿ, ನಾನು ಕೂಡ ಹಬ್ಬ ಮಾಡೋಂಗೆ ಆಯಿತು ನಿಮ್ಮೆಲ್ಲರ ಆರ್ಡ್ರಿಂದ. ಮತ್ತು ಬಿಸ್ನೆಸ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಕೈತ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಸೊ ನಾನು ಕೂಡ ದೀಪಾವಳಿ ಮಾಡೋಂಗೆ ಅನುಕೂಲ ಆಯಿತು ನೀವೆಲ್ಲ ಆರ್ಡರ್ ಕೊಟ್ಟಿದ್ದಕ್ಕಾಗಿ. ಸೊ ಮತ್ತೊಂದು ಸಾರಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಮತ್ತು ಯಾವಾಗ ಏನಾದರೂ ಬೇಕಾದರೂ ಕೂಡ ಖಂಡಿತವಾಗ್ಲೂ ನನಗೆ ಆರ್ಡರ್ ಕೊಡ್ರಿ. ಅದೇ ರೀತಿ ನಾನು ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ. ಮತ್ತು ಯಾರೆಲ್ಲ ಸ್ನೇಹಿತರ ಆರ್ಡರ್ ಕೊಟ್ಟಿರಿ, ಸಾಧ್ಯ ಆದರೆ ಕಮೆಂಟ್ಸಲ್ಲಿ ಹಾಕ್ರಿ. ಆರ್ಡ್ರಸ್ ಎಲ್ಲ ಹೆಂಗೆ ಬಂದವು, ಐಟಮ್ಸ್ ಎಲ್ಲ ಹೆಂಗೆ ಬಂದವು, ಟೇಸ್ಟ್ ಅದಾವೋ ಇಲ್ಲೋ, ಕ್ವಾಂಟಿಟಿ ವೈಸು ಮತ್ತು ಕ್ವಾಲಿಟಿ ವೈಸು, ಟೇಸ್ಟ್ ವೈಸು ಸಾಧ್ಯ ಆದರೆ ಒಂದು ಕಮೆಂಟನ್ನು ಹಾಕ್ರಿ ಅಂತ ಕೇಳ್ಕೊಳ್ತೀನಿ ನೋಡ್ರಿ. ಅಂದರೆ ಉಳಿದಂಥ ಸ್ನೇಹಿತರು ಅದನ್ನು ನೋಡಿದ್ರಂದ್ರೆ ಅವ್ರಿಗೂ ಕೂಡ ಒಂದು ವಿಶ್ವಾಸ ಹೆಚ್ಚಿಸ್ತೈತೆ ಅಂತ ಹೇಳಿ, ಅದಕ್ಕೋಸ್ಕರ ಅನುಕೂಲ ಆಗ್ತೈತೆ. ಅವ್ರಿಗೆ ಏನಾರು ಆರ್ಡ್ರ್ ಕೊಡೋದಿದ್ರೆ ಅನುಕೂಲ ಆಗ್ತೈತೆ ಅಂತ ಹೇಳಿ. ಸರಿ ಸ್ನೇಹಿತರೆ, ಮಾತಾಡಿದ್ರೆ ಭಾಳ ಮಾತಾಡ್ತೀನಿ, ಭಾಳ ಮಾತಾಡೋದು ಕೂಡ ಐತಿ ನಿಮ್ಮ ಜೊತೆ. ಬಟ್ ಟೈಮ್ ಇಲ್ಲ ನನಗೆ, ಸ್ವಲ್ಪ ಬ್ಯುಸಿ ಇದ್ದೀನಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಸಿಗ್ತೀನಂತ ಸ್ನೇಹಿತರೆ. ಈಗೇನೈತಿ, ಅಂಟಿನ ಉಂಡಿದು ಪ್ರಿಪ್ರೇಷನ್ ಮಾಡೋಣ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 3 kg ಅಂಟಿನ ಉಂಡಿಗೆ ಏನೆಲ್ಲ ತೊಗೋತೀನಿ, ಎಷ್ಟೆಷ್ಟು ತೊಗೋತೀನಿ ಎಲ್ಲನೂ ನಿಮ್ಮ ಜೊತೆ ಎತ್ತಿಟ್ಟು ನಂತರ ವಿಡಿಯೋ ತೊಗೊಳ್ತೀನಿ. ಟೈಮ್ ಇಲ್ಲ ನನಗೆ, ಅದಕ್ಕೋಸ್ಕರ. ಸರಿ ಸ್ನೇಹಿತರೆ, ಬರ್ರಿ ನೋಡೋಣ ಇವತ್ತಿನ ದಿವಸ ಹೆಂಗೆ ಕಳೀತಿತ್ತು ಅಂತ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡ್ರಿ, ಸಪೋರ್ಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಕೊಡ್ರಿ, ಕಮೆಂಟ್ ಮಾಡಿರಿ. ಹಾಗೇನೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಯಾಕಪ್ಪ ಅಂದರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ ಸ್ನೇಹಿತರೆ. ಮತ್ತು ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಹೈಪ್ ಅನ್ನೋ ಬಟನ್ ಐತಿ, ಅದನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡಿರಿ. ಸರಿ ಸ್ನೇಹಿತರೆ, ಬರ್ರಿ ಸ್ನೇಹಿತರೆ, ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಹೇಳೋದು ಹಾಗೆ ಮೊದಲಿಗೆ ಅಂಟಿನ ಉಂಡೆ ಅದು 3 kg ಒಂದೇ ಲಾಟ್ನಾಗ ಮಾಡಬೇಕು. ಪ್ಲಸ್ ಇನ್ನೊಂದು kgದಿತ್ತು ಸಪ್ರೇಟ್ ಸಬ್ಸ್ಕ್ರೈಬರದ್ದು. ಸೊ ಒಟ್ಟು ಟೋಟಲ್ 4 kgದು ಅಂಟಿನ ಉಂಡೆಗೆ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು, ಕೊಬ್ಬರಿ ತುರಿ ಆಯಿತು, ಬೆಲ್ಲ ಕೂಡ ಜಜ್ಜಿಟ್ಕೊಂಡಿದ್ದೀನಿ. ಇದು ಒಣ ಖರ್ಜೂರದ ಪುಡಿ, ಹಾಗೆ ನೋಡ್ರಿ ದ್ರಾಕ್ಷಿ, ಒಣ ದ್ರಾಕ್ಷಿ ಅದನ್ನು ಕೂಡ ಎತ್ತಿಟ್ಕೊಂಡಿನಿ. ಹಾಗೆಯೇ ಗಸಗಸೆ, ಆಳ್ವಿ ಮತ್ತು ಮಗಜ್ ಅಂತೀವಲ್ಲ,
ಕಲ್ಲಂಗಡಿ ಬೀಜ. ಸೊ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ನಾನಿಲ್ಲೇ ಸೇರಿಸ್ತೀನಿ. ಮೇನಾಗಿ ಅಂಟು, ಯಾಕಂದರೆ ಇದು ಅಂಟಿನ ಉಂಡೆ ಮತ್ತು ಬಾಣಂತಿಗೋಸ್ಕರ ಮಾಡುವಂಥ ಒಂದು ಉಂಡೆ ಮತ್ತು ಆರೋಗ್ಯಕರವಾದ ಹೆಲ್ದಿ ಆದ ಉಂಡೆ ಮೇನ್ ಇದಕ್ಕೆ ಅಂಟಬೇಕು. ಅದರ ಜೊತೆಗೆ ಸೂರ್ಯಕಾಂತಿ ಬೀಜ ಹಾಕ್ತೀನಿ, ಪಿಸ್ತಾ ಹಾಕ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು. ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿ ಮೇನ್ ಇದಕ್ಕೆ. ಸೊ ಗೋಡಂಬಿನ ಎಷ್ಟೊಂದು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆಗೆ ಕೇರ್ ಬೀಜ ಹಾಗೆ ಕುಂಬಳಕಾಯಿ ಬೀಜ ಅದನ್ನು ಕೂಡ ಸೇರಿಸ್ತೀನಿ ಸ್ನೇಹಿತರೆ. ಅದಾದ ನಂತರ ಬಾದಾಮನ್ನು ನೋಡಿರಿ ಎಷ್ಟೊಂದು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ನಾನು. ಸೊ 4 kg ಅಂಟಿನುಡೆ ಮಾಡ್ತಾಯಿದ್ದೀನಿ. ಹತ್ತತ್ರ ಹಾಫ್ kg ಅಷ್ಟು ಗೋಡಂಬಿ ಮತ್ತು ಬಾದಾಮಿ ಐತೆ ಅಂತಲೇ ಹೇಳ್ಬೋದು. ಒಂದು 350 ಗ್ರಾಮರ ಇರಬೇಕು ರೀ ಅವು ಎರಡು. ಸೊ ಅದ್ರ ಜೊತೆಗೆ ತುಪ್ಪದ ಡಬ್ಬಿ ಒಳಗೆ ಸ್ವಲ್ಪ ಇತ್ತು ಮತ್ತು ಪ್ಯಾಕೆಟ್ ಕೂಡ ಇಟ್ಕೊಂಡಿದ್ದೀನಿ. ಸೊ ನಾನು ಬಳಸೋದು ಕೇವಲ ನಂದಿನಿ ತುಪ್ಪ. ಇದನ್ನು ಬಿಟ್ಟು ಬೇರೆ ಯಾವುದನ್ನು ಬಳಸೋದಿಲ್ಲ ನಾನು, ನಂದಿನಿ ತುಪ್ಪನ ಬಳಸೋದು ನೋಡಿರಿ. ಮೇಯ್ನಾಗಿ ಡ್ರೈ ಫ್ರೂಟ್ಸ್ ಲಡ್ಡು, ರವೆ ಲಡ್ಡು ಮತ್ತು ಬೇಸನ್ ಲಡ್ಡು ಇವು ಮೂರಕ್ಕಂತೂ ನಾನು ತುಪ್ಪನೇ ಬೇಕು. ತುಪ್ಪದಲ್ಲೇ ಮೇನ್ ಅಂತ ಹೇಳ್ಬೋದು. ಅದಾದ ನಂತರ ಫ್ಲೇವರಿಗೋಸ್ಕರ ಇಲ್ಲೇ ಜಾಜಿಕಾಯಿ ಪುಡಿ, ಒಣ ಶುಂಠಿ ಪುಡಿ, ಹಾಗೆಯೇ ಏಲಕ್ಕಿ ಪುಡಿಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿರ್ತೀನಿ, ವೈಟ್ ಕಾಣತೈತಿ. ಅದ್ರ ಜೊತೆಗೆ 2 ಚಿಟಿಕೆ ಉಪ್ಪು, ಇದೆಲ್ಲನೂ ಹಾಕಿ ನಾನು ಅಂಟಿನ ಉಂಡೆ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡುವನ್ನು ಮಾಡ್ತೀನಿ ನೋಡ್ರಿ. ಸೊ ಎಲ್ಲ ರೆಡಿ ಅಂತೂ ಇಟ್ಕೊಂಡಿದ್ದೈತಿ. ಪಟಾಪಟ ಅಂತೇಳಿ ಇವನ್ನ ತುಪ್ಪದಾಗ ಇಷ್ಟು ಫ್ರೈ ಮಾಡ್ಕೊಂಡು ಬಂದುಬಿಡ್ತೀನಿ ಸ್ನೇಹಿತರೆ. ಎಲ್ಲನೂ ಫ್ರೈ ಮಾಡಿ ತೊಗೊಂಡೆ ನೋಡ್ರಿ ತುಪ್ಪದೊಳಗೆ. ಎಲ್ಲ ಫ್ರೈ ಮಾಡಿ ಮತ್ತು ಏಲಕ್ಕಿ ಪೌಡರು, ಜಾಜಿಕಾಯಿ ಪೌಡರು, ಒಣ ಶುಂಠಿ ಪೌಡರು, 1-2 ಚಿಟಿಕೆ ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡೀನಿ. ಈಗ ಎಲ್ಲನೂ ಮಿಕ್ಸ್ ಆಗೈತಿ. ಈಗೇನೈತಿ ಬೆಲ್ಲದ ಪಾಕ. ಸೊ ಬೆಲ್ಲದ ಪಾಕಕ್ಕೂ ಇಟ್ಟೀನಿ. ಇದು ಒಂದು ಎಳೆ ಪಾಕ ಬರಬೇಕು, ಪರ್ಫೆಕ್ಟಾಗಿ ಒಂದು ಎಳೆ ಪಾಕ ಬರಲೇಬೇಕು. ಬಂದಾದ ನಂತರ ಇದಕ್ಕೆ ನಾವು ಜರಡಿ ಹಿಡಿದು ಆ ಪಾಕನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಟಿದರೆ ಮಸ್ತಾದ ಹೆಲ್ದಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಅಂಟಿನ ಉಂಡೆ ರೆಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೆಲ್ಲದ ಅನ್ನ ಹಾಕಿದೆ, ಬೆಲ್ಲದ ಪಾಕ ಹಾಕಿ ಎಲ್ಲ ಮಿಕ್ಸ್ ಮಾಡೀನಿ. ಈಗ ಸ್ವಲ್ಪ ತಣ್ಣಗಾಗಬೇಕ್ರಿ, ಇದು ಬಿಸಿ ಐತಿ. ಬಡ ಉಂಡೆ ಕಟ್ಟೋದು ಅಂಥೇಳಿ ಸ್ವಲ್ಪ ತಣ್ಣಗಾತಂದ್ರೆ ಉಂಡೆ ಕಟ್ಟೋದು. ಸೊ ಉಂಡೆ ಇಡಕ್ಕೆ ತಂದೆ ನೋಡ್ರಿ, ಇಲ್ಲೇ ಜಾಸ್ತಿ ಇರಲ್ಲ ಕ್ವಾಂಟಿಟಿ. ಸೊ 2 ಪರಾತ ತೊಗೊಂಬಂದೇನಿ, ಇದ್ರಾಗ ಇಡ್ತೀನಿ ಉಂಡಿನ ಕಟ್ಟಿ. ಸ್ವಲ್ಪ ದೊಡ್ಡ ಸೈಜೆಲ್ಲ ಕೇಳ್ಯಾರ ಅವ್ರು. ಸೊ ಹೀಗಾಗಿ ದೊಡ್ಡ ಸೈಜಲ್ಲೆನ ಉಂಡಿನ ಕಟ್ತೇನೆ ನೋಡ್ರಿ ಸ್ನೇಹಿತರೆ. ಸ್ನೇಹಿತರೆ ನೋಡಿದ್ರಲ್ಲ, ಅಂಟಿನುಂಡಿನ ಮಾಡಿ ಆದ ನಂತರ ನಾನು ಚಕ್ಲಿ ಮಾಡಿಕೊಂಡೆ. ಚಕ್ಕಲಿ ಮತ್ತು ಕರ್ಜಿಕಾಯ್ದು ಶಂಕರಪಾಳ್ಯದ ಈ 3 ಐಟಮ್ಸು ಸ್ವಲ್ಪ ಜಾಸ್ತಿನೇ ಇತ್ತು ಆರ್ಡ್ರ್. ಯಾಕಂದರೆ ದೀಪಾವಳಿ ಹಬ್ಬ ಅಂದಮೇಲೆ ಈ 3 ಐಟಮ್ಸು ಎಲ್ಲರ ಮನೆಯಲ್ಲಿ ಬೇಕೇ ಬೇಕು, ಈ ಮಾಡೇ ಮಾಡ್ತಾರೆ. ಸೊ ನೈವೇದ್ಯಕ್ಕೂ ಆಯಿತು ಅಂತ ಹೇಳ್ಬೋದು. ಹಾಗೇನ ಪಳಾರ ಹಾಕಿಕೊಡ್ಲಿಕ್ಕೆ ಬಂದಂಥ ಗೆಸ್ಟ್ಗಳಿಗೆ ಮನ್ಯಾಗ ಬೇಕೇ ಬೇಕು ಹಬ್ಬ ಟೈಮ್ನಾಗ. ಸೊ ಹೀಗಾಗಿ ಈ 3 ಐಟಮ್ಸದ್ದು ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಇದ್ರ ಜೊತೆಗೆ ಕೋಡ್ಬಳೆ, ಹಾಗೇನ ಏನಪ್ಪ ಅಂದ್ರೆ ಬೇಸನ್ ಉಂಡೆ, ಈ ಥರದ್ದು ಆರ್ಡ್ರಸ್ ಇತ್ತು ಸ್ನೇಹಿತರೆ.
ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ನೋಡ್ರಿ ಕಾವೇರಿ ಬಂದಾದ ನಂತರ ಮಾಮರು ಏನು ಮಾಡಿದರು, ಆಕಾಶ ಬುಟ್ಟಿನ ಹಾಕ್ಕೊಡಕ್ಕೆ ಬಂದಿದ್ದರು. ಇಲ್ಲೇ ಲ್ಯಾಡರ್ ತೊಗೊಂಡು ಬಂದಿದ್ದರು. ಹಾಗೆ ಲೈಟಿನ ಸರ ಎಲ್ಲ ಇತ್ತು. ಸೊ ನಾನು ಹೇಳಿದ್ದೆ, ನಿನಗೆ ಫ್ರೀ ಆದಾಗ ಬಂದು ಹಾಕಿಕೊಡು ಮಾಮ ಅಂತ ಹೇಳಿ. ಸೊ ತೊಗೊಂಡು ಬಂದಾರ ನೋಡ್ರಿ. ಅದನ್ನು ಹಾಕಾಕ ಗುದ್ರಾಡತ್ತಿದ್ರು. ನಾನು ಎಲ್ಲ ಅದಕ್ಕೆ ಬೇಕಾಗಿದ್ದು ಲೈಟಿನ ಸರ ಆಗಿರ್ಬೋದು, ಹೋಲ್ಡ್ರ್ ಆಗಿರ್ಬೋದು, ಬಲ್ಬ್ ಆಗಿರ್ಬೋದು, ಲಾಸ್ಟ್ ಇಯರ್ ಹಾಕಿ ತೆಗೆದ ತಕ್ಷಣ ಈ ಒಂದು ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಟ್ಟಿದ್ದೆ. ಸೊ ಪದೇ ಪದೇ ಹುಡುಕೋದಾಗ್ಬಿಡ್ತೈತಿ, ಸಿಗಂಗಿಲ್ಲ ನಮಗೆ ಬೇಕಾದ ಟೈಮ್ ಒಳಗೆ. ಸೊ ಅದೇ ರೀತಿ ಒಟ್ಟು ದೀಪಾವಳಿಗೆ ಯೂಸ್ ಆಗುವಂಥದ್ದು ಈ ಆಕಾಶ ಬುಟ್ಟಿ ಒಳಗೆ ಹಾಕುವಂಥ ಬಲ್ಬ್ ಆಗಿರ್ಬೋದು, ಹೋಲ್ಡ್ರ್ ಆಗಿರ್ಬೋದು, ಅದ್ರದ್ದು ಕೇಬಲ್ ವೈರ್ ಆಗಿರ್ಬೋದು, ಹಾಗೆ ನಾವು ಹಾಕುವಂಥ ಲೈಟಿನ ಸರ ಆಗಿರ್ಬೋದು, ಒಂದು ಬಾಕ್ಸ್ನಾಗ ಹಾಕಿ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೆ. ಸೊ ಈಗ ಹುಡುಕುವಂಥ ಒಂದು ಪ್ರಮೇಯ ಬರೋದಿಲ್ಲ. ಬೇಕಾದ ತಕ್ಷಣ ಆ ಬಾಕ್ಸನ್ನ ನಾವು ತೊಗೊಂಬಂದುಬಿಟ್ರೆ ಎಲ್ಲ ಒಂದ್ರದಾಗ ಸಿಕ್ಕಿಬಿಡ್ತೈತೆ ಅಂತೇಳಿ. ಸೊ ಹಿಂಗೆ ಈಸಿ ಆಯಿತು. ಅದನ್ನ ಹೇಳ್ತಾ ಇದ್ರು ಮಾಮ, ಹಿಂಗೆ ಹಾಕಿಟ್ರೆ ಎಲ್ಲಿ ಹೋಗಂಗೆ ಇಲ್ಲ, ಸಾಮಾನು ಇಡಂಗಿಲ್ಲ, ಅಲ್ಲೊಂದು ಇಲ್ಲೊಂದು ಹೋಗೋದ್ರಂದ್ರೆ ಒಂದು ಸಾಮಾನು ಸಿಗೋದಿಲ್ಲ ಬೇಕಾದಾಗ ಅಂತದನ್ನ ಹೇಳ್ತಾ ಇದ್ರು. ಸೊ ಹೀಗಾಗಿ ಜೋಡ್ಸಾತಿದ್ರು. ಇದೇ ಟೈಮ್ ಒಳಗೆ ಕರೆಂಟ್ ಒಂದು ಹೋಗಿತ್ತು ಸ್ನೇಹಿತರೆ. ಇದೇ ಟೈಮ್ ಒಳಗೆ ಕರೆಂಟ್ ಇರಲಿಲ್ಲ. ಸೊ ಹೀಗಾಗಿ ಟಾರ್ಚ್ ಹಚ್ಕೊಂಡನ ಮಾಡ್ತಾಯಿದ್ರು. ನನಗೆಲ್ಲ ಮಾಡಿ ಮಾಡಿ ಇಷ್ಟು ಸುಸ್ತಾಗಿತ್ತಂದ್ರೆ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಬೇಕಪ್ಪ ಅನ್ನುವಷ್ಟು ನನಗೆ ತ್ರಾಣ ಇಲ್ದಂಗೆ ಆಗಿತ್ತಂತಲೇ ಹೇಳ್ಬೋದು. ಯಾಕಂದ್ರೆ ಆರ್ಡ್ರಸ್ ಮೇಲೆ ಆರ್ಡ್ರಸ್ ಎಲ್ಲನೂ ಮಾಡೋದ್ರೊಳಗೆ ಸಾಕಾಯ್ತು ಅಂತಲೇ ಹೇಳ್ಬೋದು. ಆದ್ರೆ ನಮ್ಮ ಉದ್ಯೋಗ ಈ ಒಂದು ಹಬ್ಬ ಹರಿದಿನದೊಳಗನೆ ಇರ್ತಾವೆ ಆರ್ಡ್ರಸ್ ಒಂದೆರಡು. ಈಗ ನಾವು ಅದನ್ನು ಕಷ್ಟ, ನಮಗೆ ಟಯರ್ಡ್ ಆಗ್ತೈತಿ, ಅದಾಗ್ತೈತಿ ಅಂದ್ಕೊಂಡು ಕುಂತ್ರೆ ಅದೂ ಆಗಂಗಿಲ್ಲ ಅಂಥೇಳಿ ನಾನು ಮಾಡಿದೆ ನೋಡ್ರಿ. ಆಲ್ಮೋಸ್ಟ್ ಬುಧವಾರ ಗುರುವಾರ ಎರಡೂ ನಾನು ನಮ್ಮ ಸಿಟಿ ಬಿಟ್ಟು ಹೊರಗಡೆದು ಏನು ಆರ್ಡ್ರ್ ಬಂದಿದ್ವು ಎಲ್ಲರಿಗೂ ಕಳಿಸ್ಬಿಟ್ಟೆ. ಪಾಪ ಹಬ್ಬದೊಳಗೆ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ನನಗೂ ಟೆನ್ಷನ್ ಆಗಬಾರ್ದು. ಮುಟ್ಲಿಲ್ಲಪ್ಪ, ಅವ್ರು ಆರ್ಡ್ರ್ ಕೊಟ್ಟಿದ್ರು ಇನ್ ಟೈಮ್ ಮುಟ್ಟಿಸೋಕ್ಕಾಗಲಿಲ್ಲ ಅಂಥೇಳಿ ನನಗೂ ಆಗಬಾರ್ದು. ಯಾಕಂದ್ರೆ ನನಗೆ ಅದು ಭಾಳ ಕಾಡ್ತೈತ್ರಿ ಆ ಥರ ಇತ್ತಂದ್ರೆ. ಅದಕ್ಕೋಸ್ಕರ ಮುಗಿಸಿ ಆದ ನಂತರ ಈಗ ನಮ್ಮ ಲೋಕಲದ್ದೆಲ್ಲನೂ ನಾನು ಒಟ್ಟಾರೆಯಾಗಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಅದೇ ರಗಡಾಗಿತ್ತು, ಕರೆಂಟ್ ಇದ್ದಿದ್ದಿಲ್ಲ. ಸೊ ಫ್ಯಾನ್ ಹಾಕಿ ಆರಾಮ್ ಓಡಾಡ್ಬೇಕು ಸ್ವಲ್ಪ ಅನ್ನೋರಾಗ ಅಂದ್ರೆ ಕರೆಂಟ್ ಇರಲಿಲ್ಲ. ಹೀಗಾಗಿ ನಾನು ಸ್ವಲ್ಪ ಇಲ್ಲಿ ಬಂದು ಕೂತಿದ್ದೆ. ಬಟ್ ಏನು ಕೇಳುವಷ್ಟು, ಏನು ಮಾತಾಡುವಷ್ಟು, ಕೂಡುವಷ್ಟು ನನಗೆ ಆರಾಮ್ ಅನ್ಸಾಕತ್ತಿದ್ದಿಲ್ಲ. ಅಷ್ಟೊಂದು ಟಯರ್ಡ್ ಆಗಿತ್ತು ಸ್ನೇಹಿತರೆ. ಹಿಂಗೆ ಅವರು ಅದನ್ನು ಮಾಡತ್ತಿದ್ರು. ಅದನ್ನು ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನಾನು. ಅಟ್ಲೀಸ್ಟ್ ಇದನ್ನಾದರೂ ಶೇರ್ ಮಾಡಿದ್ರೆ ಅದು ಬಿಡು ಅಂಥೇಳಿ. ಮತ್ತೇನಾಗ್ತೈತೆ ಅಂದ್ರೆ ಈಗ ಆರ್ಡ್ರ್ ಟೈಮ್ನಾಗ ಮತ್ತು ಮನ್ಯಾಗಿನ ಹಬ್ಬದ ಟೈಮ್ನಾಗ ಮನ್ಯಾಗಿನ ಹಬ್ಬನೂ ನೋಡ್ಕೊಳ್ಬೇಕು, ಹಬ್ಬದ ನಮ್ಮದು ಮನ್ಯಾಗಿನ ಕೆಲಸ ನೋಡ್ಕೊಳ್ಬೇಕು, ಹಾಗೆ ಬಿಸ್ನೆಸ್ಸದ್ದು ನೋಡ್ಕೊಳ್ಬೇಕು. ಮತ್ತು ಯಾವುದು ವಿಡಿಯೋನ ಮಾಡಿಲ್ಲ ಸ್ನೇಹಿತರೆ ನಾನು. ಈಗ ನೆಕ್ಸ್ಟ್ ಯಾವುದು ವಿಡಿಯೋನ ಮಾಡ್ಕೊಂಡಿಲ್ಲ. ಏನು ಮಾಡೋದಿದ್ರು ಈಗ ಹಬ್ಬದ ವಿಡಿಯೋನ ಮಾಡಬೇಕು, ನಂತರದಲ್ಲಿ ಅದನ್ನು ಎಡಿಟ್ ಮಾಡಿ ಹಾಕ್ಬೇಕು ನಿಮ್ಗೆ. ಯಾಕಂದ್ರೆ ನನಗೆ ಅಷ್ಟೊಂದು ಟೈಮೇ ಇರಲಿಲ್ಲ, ಅದಕ್ಕೋಸ್ಕರ. ಮತ್ತು ಸ್ನೇಹಿತರ ಹಬ್ಬ ಹೆಂಗೆ ನಡೆದೈತಿ ಪ್ರಿಪ್ರೇಷನ್ ಖಂಡಿತವಾಗ್ಲೂ ತಿಳಿಸ್ರಿ. ಈ ಹಬ್ಬ ಯಾರ್ಯಾರ ಮನೆಯೊಳಗೆ ದೊಡ್ಡ ಹಬ್ಬ, ಮೇನ್ ಹಬ್ಬ, ಅದನ್ನು ಕೂಡ ತಿಳಿಸ್ರಿ. ನಮ್ಮ ಮನೆಯೊಳಗೆ ದೀಪಾವಳಿನ ಮೇನ್ ಹಬ್ಬ ರೀ. ಯಾವಾಗಿದ್ದರೂ ಈ ಹಬ್ಬ ಮಾತ್ರ ಗ್ರ್ಯಾಂಡಾಗೇ ಆಗ್ತೈತಿ. ಅದಕ್ಕೋಸ್ಕರ ಸ್ನೇಹಿತರೆ ನಾವು ಕೂಡ ಎಷ್ಟು ಸಾಧ್ಯ ಅಷ್ಟು ಎಲ್ಲನೂ ಮಾಡೋದಂತ ಹೇಳಿ ಹಬ್ಬಕ್ಕೋಸ್ಕರ ತಯಾರಿ. ಅದಕ್ಕೋಸ್ಕರ ಮತ್ತು ಈ ಒಂದು ದೀಪಾವಳಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರ ಬದುಕಲ್ಲಿ, ಬಾಳಲ್ಲಿ ಒಂದು ಒಳ್ಳೆಯ ಬೆಳಕನ್ನು ಹೊತ್ತು ತರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ಸಂತೋಷ ಎಲ್ಲವನ್ನು ಮತ್ತು ಧನ ಖನ ಯಾವುದಕ್ಕೂ ಕೊರತೆ ಇಲ್ಲದಷ್ಟು ಆಶೀರ್ವಾದ ಆ ಲಕ್ಷ್ಮೀ ತಾಯಿ ಎಲ್ಲರಿಗೂ ಮಾಡಲಿ ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಳ್ತೇನೆ ನೋಡ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಚೆನ್ನಾಗಿ ಎಲ್ಲರೂ ಹಬ್ಬ ಮಾಡಿರಿ. ನಾನು ನೆಕ್ಸ್ಟ್ ಬ್ಲಾಗ್ ಹಬ್ಬಕ್ಕೆ ಹಾಕ್ತೀನೋ, ಹಬ್ಬ ಆದಮೇಲೆ ಹಾಕ್ತೀನೋ ಗೊತ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಏನು ಅಂದ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ. ಮತ್ತು ಮೇನಾಗಿ ಎಲ್ಲ ಸ್ನೇಹಿತರಿಗೆ, ಆರ್ಡ್ರಸ್ ಕೊಟ್ಟಂಥ ಸ್ನೇಹಿತರಿಗೆ ಧನ್ಯವಾದ ಅಂತೂ ಹೇಳಿದೆ ನಾನು. ಮತ್ತು ನಾನು ಮಾಡಿದಂಥ ಆರ್ಡ್ರಸನ್ನು ಒಂದು ಕೊರಿಯರ್ ಆಫೀಸಿಗಾಗಿರ್ಬೋದು ಅಥವಾ ಇಲ್ಲಿ ಲೋಕಲ್ದವ್ರಿಗೆ ಯಾರಿಗೆಲ್ಲ ಡೆಲಿವರಿ ಕೊಡೋದಿರ್ತೈತಿ, ಆಲ್ಮೋಸ್ಟ್ ನಮ್ಮ ಲೋಕಲ್ ಧಾರವಾಡದವ್ರಿಗೆ ಹೋಮ್ ಡೆಲಿವರಿನ ಕೊಡ್ತೀನಿ ನಾನು. ಅವೆಲ್ಲನೂ ನನಗೆ ಕೊಡೋಕೆ ಮಾಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು ಎಲ್ಲರೂ ತುಂಬಾ ಸಹಾಯ ಮಾಡಿದರು. ಮತ್ತು ಮನೆಯೊಳಗೆ ಕಾವೇರಿ, ನಾನು ಈ ಒಂದು ಬಿಸ್ನೆಸ್ಸದ್ದು ಕೆಲಸ ಮಾಡ್ಕೊಂಡ್ರೆ ಉಳ್ದಂತೆ ಎಲ್ಲ ಕೆಲಸ ಆಗಿರ್ಬೋದು, ಒಂದು ಪಾತ್ರೆ, ಬಟ್ಟೆ ಮತ್ತು ಮನೆಯೊಳಗಿಂದ ಏನಿದ್ರು ಆಕೆ ನನಗೆ ಹೆಲ್ಪ್ ಮಾಡಿದ್ಲು. ಈ ರೀತಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರಂತನೇ
ನನಗೆ ಅಷ್ಟೊಂದು ಸರಳ ಆಯ್ತು ಅಂತಲೇ ಹೇಳ್ಬೋದು. ಆಮೇಲೆ ಮೇನ್ ಅಂದರೆ ಈ ಸರ ಅವಾಗ ಸ್ವಲ್ಪ ಕಾಲು ನೋವು ಆದ್ರಿಂದ ಮತ್ತು ಅಪ್ಪಾಜಿಗೆ ಇಲ್ಲದ್ರಿಂದ ಅವರು ಈ ಕಡೆ ನಮ್ಮನೆ ಕಡೆ ಅವರಿಗೆ ಬರೋಕೆ ಬಿಡುವಾಗಿಲ್ಲ. ಮತ್ತು ಅದಕ್ಕೋಸ್ಕರ ಅವ್ವ ನನ್ನ ಲಾಗ್ ಒಳಗೆ ನಿಮ್ಗೆ ಕನ್ನಿಸ್ಕೊಂಡಿಲ್ಲ. ನಾನು ಆಕೆಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಅಪ್ಪಾಜಿ ಕಡೆ ಬೇಕೇ ಬೇಕು, ಅದಕ್ಕೆ ಅವ್ರ ಕಡೆನೇ ಇರಲಿ ಆಕೆ ಅಂತ ಅಂದ್ಬಿಟ್ಟು ನಾನು ಏನು ಇದು ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರ ಪರವಾಗಿ ನನಗೆ ಹೆಲ್ಪ್ ಮಾಡೋಕ್ಕಂದ್ರೆ ಮೇಯ್ನಾಗಿ ಕರ್ಚಿಕಾಯಿ ಮಾಡೋಕ್ಕೆ ಮಾತ್ರ ನಮ್ಮ ತಂಗಿಯವ್ರ ಅತ್ತಿ ಏನಿದ್ದಾರೆ ಅಂದ್ರೆ ನಮ್ಮ ಮಾಮ ನೋಡ್ತಾ ಇದ್ದೀರಿ, ಇವ್ರ ತಾಯಿಯವ್ರು ಬಂದಾರ, ನಿಮ್ಗೆ ಗೊತ್ತೈತಿ. ಅವ್ರು ನನಗೆ ಹೆಲ್ಪ್ ಮಾಡಿದರು. ಸೊ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಒಂದು ಟೈಮ್ ಒಳಗೆ. ಯಾಕಂದ್ರೆ ಎಲ್ಲರದ್ದು ಕಾಂಟ್ರಿಬ್ಯೂಷನಿಂದನೇ ನನಗೆ ನೀವು ಕೊಟ್ಟಂಥ ಆರ್ಡರ್ಸ್ ಇನ್ ಟೈಮ್ ಒಳಗೆ ಮತ್ತು ಎಲ್ಲರಿಗೂ ತಲುಪಿಸೋಕೆ ಸಾಧ್ಯ ಆಯ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ. ಸೊ ಫೈನಲ್ಲಾಗಿ ಆಕಾಶ ಬುಟ್ಟಿ ಮತ್ತು ಲೈಟಿನ ಒಂದು ಸರಗಳನ್ನು ಹಾಕುವಂಥ ಕೆಲಸ ಮುಗೀತು. ದೀಪಾವಳಿ ಹಬ್ಬಕ್ಕೆ ಮೇನಾಗಿ ಈ ಒಂದು ದೀಪ ಅಂದರೆ ಲೈಟ್ಸ್ ಆಗಿರ್ಬೋದು ಮತ್ತು ಆಕಾಶ ಬುಟ್ಟಿ ಆಗಿರ್ಬೋದು ಮತ್ತು ನಾವು ಹಣತೆಯಿಂದ ಹಚ್ಚುವಂಥ ದೀಪ ಆಗಿರ್ಬೋದು, ಇದು ಮೇನ್ ಇರ್ತೈತಿ ಈ ಹಬ್ಬದ್ದು. ಸೊ ಹೀಗಾಗಿ ಲೈಟೆಲ್ಲ ಹಾಕಿಕೊಟ್ರು ನೋಡ್ರಿ, ಹಿಂಗೆ ಕಾಣಕತ್ತಿತ್ತು. ಫೈನಲಾಗಿ ನನ್ನ ಮಗನ ವಿಡಿಯೋ ತೊಗೊಂಡಿದ್ದಾಯ್ತು, ನಾನು ಅಂತೂ ರೆಸ್ಟ್ ಮಾಡಾಕತ್ತಿದ್ದೆ. ಮತ್ತು ಇನ್ನೂ ಕೂಡ ಡೆಕೋರೇಷನ್ ಹೂವು ಗಿವು ಎಲ್ಲ ಅಲಂಕಾರ ಮಾಡಬೇಕು. ಮತ್ತು ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣಂತ ಸ್ನೇಹಿತರೆ. ಧನ್ಯವಾದಗಳು.